ರಾಜ್ಯ ಬಿಜೆಪಿಯ ಕಚ್ಚಾಟ ಸದ್ಯಕ್ಕಂತೂ ಮುಗಿಯುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಎಲ್ಲ ಸರಿ ಹೋಯ್ತು, ಕದನ ವಿರಾಮ ಘೋಷಣೆ ಆಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೇನೆ ಮತ್ತೊಂದು ಡೆವಲಪ್ಮೆಂಟ್ ದೆಹಲಿಯಲ್ಲಿ ಆಗಿದೆ. ಏನಾಗಿದೆ ಅಂದ್ರೆ ದೆಹಲಿಯಲ್ಲಿ ಮತ್ತೊಮ್ಮೆ ಸಭೆ ಸೇರಿದ್ದಾರೆ ಯತ್ನಾಳ್ ಮತ್ತು ಟೀಮ್. ಕರ್ನಾಟಕ ಭವನದಲ್ಲಿ ಈ ನಾಯಕರು ಸಭೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯ ಕರ್ನಾಟಕ ಭವನ ಇದೆಯಲ್ಲ ಅಲ್ಲಿ ಯತ್ನಾಳು, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿ ಆ ರೆಬಲ್ ಗುಂಪಲ್ಲಿ ಯಾರು ಕಾಣಿಸ್ಕೊಂಡಿದ್ರು ಅವರೆಲ್ಲ ಮತ್ತೊಂದ್ಸಲ ಸಭೆ ಮಾಡ್ತಾ ಇದ್ದಾರೆ. ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾದ ಬೆನ್ನಲ್ಲೇ 6 ಪುಟಗಳ ಉತ್ತರವನ್ನ ಕೊಟ್ಟ ಬೆನ್ನಲ್ಲೇ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ನಾವು ಸೇರ್ತಾ ಇದ್ದೀವಿ ಅಂತ ತಿಳಿಸಿದ್ದಾರಂತೆ. ಹೀಗಾಗಿ ಇಲ್ಲಿ ಏನು ಚರ್ಚೆ ಆಗತ್ತೆ ಅನ್ನೋ ಪ್ರಶ್ನೆ ಹಾಗೆ ಮುಂದುವರಿತಾ ಇದೆ. ಮತ್ತೆ ಪ್ರತ್ಯೇಕತೆಯ ಮನೋಭಾವನೆ ಇನ್ನೂ ಬಿಜೆಪಿಯಲ್ಲಿ ಹಾಗೆ ಉಳಿದಂಗಿದೆ. ರೂಟ್ ಸಮೇತ ಆ ಭಾವನೆಯನ್ನ ಕಿತ್ತಾಕ್ತೀವಿ ನಾವು ಅಂತ ಪ್ರಯತ್ನವನ್ನ ಕೇಂದ್ರ ಬಿಜೆಪಿ ನಾಯಕರು ಅಂದ್ಕೊಂಡಿದ್ರು. ಬಟ್ ಆಗಿಲ್ಲ. ನೀವು ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇರ್ಬೋದು. ಸೊ ಈ ಟೀಮ್ ಏನಿತ್ತು ಆ ಟೀಮೇ ಮತ್ತೆ ಸಭೆಗಳನ್ನ ಸೇರಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅವ್ರು ಅಂದ್ಕೊಂಡಿದ್ದೇನು ಹೈಕಮಾಂಡ್ ಬಳಿ ಅದೆಲ್ಲವೂ ಕಂಪ್ಲೀಟ್ ಆಗಿದೆ ಅಥವಾ ಸಿಕ್ಕಂತಹ ಸಂಧಾನದ ಸೂತ್ರ ಓಕೆ. ಒಂದು ಅಪ್ಡೇಟ್ ಏನಂದರೆ ಸಭೆ ಮುಗಿದಿದೆ ಆಲ್ರೆಡಿ ಅನ್ನೋದು ಗೊತ್ತಾಗ್ತಾ ಇದೆ. ಸಭೆ ಆಗಿದೆ ಅನ್ನೋದ್ರ ಅಪ್ಡೇಟ್ ಸಿಗ್ತಾ ಇದೆ. ಸೊ ಸಂಧಾನ ಸೂತ್ರ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಏನು ಕೊಟ್ಟಿತ್ತು ಅದು ತಮಗೆ ಸಮಾಧಾನ ತಂದಿಲ್ಲ ಅಂತ ಸಂದೇಶವನ್ನು ಕೊಡೋದಾ ಅಥವಾ ನಮ್ಮ ರೆಬಲ್ ಆಕ್ಟಿವಿಟೀಸ್ ಇನ್ನೂ ಮಾಡ್ತಾ ಇದ್ದೀವಿ ಅಂತ ತಿಳಿಸೋದಾ, ಏನನ್ನು ಸೂಚಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಕೇವಲ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಮಾತ್ರ ಹಾಜರಾಗಿದ್ರು. ಸಹಜವಾಗಿ ಬಿಜೆಪಿಯಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರೆಸಿ ಇದೆ. ಅವರು MLA ಕೂಡ ಆಗಿರೋದ್ರಿಂದ ಅವರನ್ನ ನೋಟಿಸ್ ಕೊಟ್ಟು ಕೇಂದ್ರ ಶಿಸ್ತು ಸಮಿತಿ ಮುಂದೆ ಕರೆಸ್ಕೊಳ್ಬೇಕಾಗತ್ತೆ ಅಂತ. ಇನ್ನೊಂದು ಕಡೆಗೆ ದೆಹಲಿಯಲ್ಲೇ ಶಾಸಕ ಯತ್ನಾಳ್ ಅವರು ಉಳಿದಿದ್ದಾರೆ. ಸಭೆ ಬಳಿಕ ಬೆಂಗಳೂರು ಕಡೆಗೆ ಯತ್ನಾಳ್ ಟೀಮ್ ಮುಖ ಮಾಡಿದ್ರೆ ಇವರು ಮಾತ್ರ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಇದರ ಹಿಂದೆ ಏನು ಲೆಕ್ಕಾಚಾರ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಂಸದ ಸಿದ್ದೇಶ್ವರ್ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. 4 ದಿನಗಳಿಂದ ದೆಹಲಿಯಲ್ಲೇ ಈ ಟೀಮ್ ಬೀಡು ಬಿಟ್ಟಿತ್ತು. ವಕ್ಫ್ ಕುರಿತು ವರದಿಯನ್ನು ಸಲ್ಲಿಕೆ ಮಾಡಿ ಯಶಸ್ವಿಯಾದ ಬೆನ್ನಲ್ಲೇ ನಾವು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀವಿ ಅಂತ ಉಳಿದವರು ಹೇಳ್ಕೊಂಡಿದ್ದಾರೆ. ಬಟ್ ಯತ್ನಾಳ್ ಮಾತ್ರ ಇನ್ನೂ ಕೆಲ ದಿನಗಳ ಕಾಲ ದೆಹಲಿ ವಾಸ್ತವ್ಯವನ್ನು ಮುಂದುವರಿಸಬಹುದು. ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ ಈ ರೀತಿ ಒಂದು ಪ್ರವಾಸದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಅಣ್ಣಾಸಾಹೇಬ್ ಜೊಲ್ಲೆಯವರು ಇರಲಿಲ್ಲ, ಅವರು ವಿದೇಶಕ್ಕೆ ಹೋಗಿದ್ದರು. ಹೀಗಾಗಿ ಎಲ್ಲರೂ ಕೂಡಿ ಸಭೆ ಕೂಡಿ ಕಳೆದ 2 ದಿವಸಗಳ 3 ದಿವಸದಿಂದ ಏನು ದಿಲ್ಲಿಯಲ್ಲಿ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸರ್, ಈಗ ಮತ್ತಿವತ್ತು JPC ಮೀಟಿಂಗ್ ಇದೆ, ಅದಕ್ಕೇನಾದ್ರು ಹೋಗಿ ದಾಖಲೆಗಳು? ಇಲ್ಲ, ಈಗ ಅವರು ಹೇಳಿದ್ದಾರೆ ಈಗ ಎಲ್ಲ ದಾಖಲೆ ನಾವು ಕೊಟ್ಟಿದ್ದೀವಿ. ಇನ್ನೂ ಅದು ಬರುವಂಥ ಬಜೆಟ್ ಅಧಿವೇಶನವರೆಗೆ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಿಸ್ತರಣೆ ಸಿಕ್ಕಿದೆ. ನಾವು ಮತ್ತೆ 2ನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಅಲ್ಲಿ ಏನೇನು ನಮ್ಮ ರೈತರ ಮಠ ಮಂದಿರಗಳ ಸರ್ಕಾರಿ ಆಸ್ತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತದೆ ಅದನ್ನು JPC ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಿಜೆಪಿ ಹೈಕಮಾಂಡ್ ಮಾಡಿದಂತಹ ತಾಳ್ಮೆಯ ಪಾಠ, ಒಗ್ಗಟ್ಟಿನ ಪಾಠ ಕೆಲ ಗಂಟೆಗಳಿಗೆ ಮಾತ್ರ ಸೀಮಿತ ಆಯ್ತಾ? ಮತ್ತೊಂದ್ಸಲ ಪ್ರತ್ಯೇಕ ಟೀಮ್ ಅಲ್ಲಿ ಸಭೆ ನಡೆಸ್ತಾ ಇದೆ ಅಂದ್ರೆ ಏನರ್ಥ? ಪ್ರತ್ಯೇಕ ಭಾವನೆ ಇನ್ನೂ ಯಾಕೆ ಉಳಿದಿದೆ ಅಂತ ಅನಿಸ್ತಾ ಇದೆ? ಮತ್ತು ಯತ್ನಾಳ್ ಅವರು ಇನ್ನೂ ದೆಹಲಿಯಲ್ಲೇ ಉಳಿದಿರೋದಕ್ಕೆ ಏನು ಲೆಕ್ಕಾಚಾರ? ದೆಹಲಿ ನಾಯಕರು ಉಳಿಸ್ಕೊಂಡಿರೋದಾ ಅಥವಾ ಅವರೇ ಉಳಿದಿರೋದಾ? ಮಮತಾ, ಇದು ಪ್ರತ್ಯೇಕ ಭಾವ ಅನ್ನೋದಕ್ಕಿಂತ ಮುಂದಿನ ಕಾರ್ಯತಂತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ಲಿಕ್ಕೆ ಎಲ್ಲ ನಾಯಕರು ಕರ್ನಾಟಕ ಭವನದಲ್ಲಿ ಸೇರಿದ್ರು. ಮುಖ್ಯವಾಗಿ 2 ಉದ್ದೇಶಗಳನ್ನ ಇಟ್ಕೊಂಡು ಯತ್ನಾಳ್ ಅಂಡ್ ಅವರ ಟೀಮ್ ಏನಿದೆ ಅವರು ದೆಹಲಿಗೆ ಬಂದಿದ್ರು. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿದ್ರು. ಮುಖ್ಯವಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗಿರುವಂತದ್ದು, ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ JPC ಸಮಿತಿಯಿಂದ ಬಂದಂತ ಹಿನ್ನೆಲೆಯಲ್ಲಿ ಯತ್ನಾಳ್ ಮತ್ತೆ ಅವರ ತಂಡ ಸಾಕಷ್ಟು ಖುಷಿಯಾಗಿರುವಂತದ್ದು. ಮತ್ತೆ ಮುಂದಿನ ಹಂತದಲ್ಲಿ ಈ ಹೋರಾಟವನ್ನ ಹೇಗೆ ಮುಂದುವರಿಸಬೇಕು, ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಹೇಗೆ ಇದರ ಹೋರಾಟವನ್ನ ರೂಪಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಏನ್ ಕೊಡ್ಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅವರು ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಯ್ತು, ಮತ್ತೆ ಹೈಕಮಾಂಡ್ ನಿಂದ ರೆಸ್ಪಾನ್ಸ್ ಹೇಗಿತ್ತು, ಮತ್ತೆ ಇದಕ್ಕೆ ಮುಂದಿನ ಕಾರ್ಯತಂತ್ರವನ್ನು ನಾವು ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಯತ್ನಾಳ್ ಅವರು ಉಳಿದ ಸದಸ್ಯರ ಜೊತೆಗೆ ಅಲ್ಲಿ ಏನಾಯ್ತು ಅನ್ನೋದ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೋಗಿ ಒಂದಿಷ್ಟು ದಿನಗಳ ಕಾಲ ಸುಮ್ಮನಿರುವುದು
ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಮುಖ್ಯವಾಗಿ ವಕ್ಫ್ ವಿಚಾರದಲ್ಲಿ ಹೋರಾಟ ಏನಿದೆ ಆ ಹೋರಾಟವನ್ನ ಮುಂದುವರಿಸುವಂತದ್ದು. ಆದ್ರೆ ಈ ಬಂಡಾಯ ಸಾರುವಂತ ವಿಚಾರ ಏನಿದೆ ಅದರಲ್ಲಿ ಒಂದಿಷ್ಟು ಸ್ವಲ್ಪ ದಿನಗಳ ಕಾಲ ಮೌನವಾಗಿ ಇರಬೇಕು ಅನ್ನುವಂತ ನಿರ್ಧಾರವನ್ನ ಈಗ ಯತ್ನಾಳ್ ಮತ್ತು ಅವರ ತಂಡವನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಈಗ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ತೆರಳಿದ್ದಾರೆ. ಆದ್ರೆ ಯತ್ನಾಳ್ ಅವರು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ದೆಹಲಿಯಲ್ಲಿ ಉಳ್ಕೊಂಡಿದ್ದು ಬಹುಶಃ ನಾಳೆ ಸಂಜೆ ಅವರು ಬೆಂಗಳೂರಿಗೆ ಮರಳುವ ಸಾಧ್ಯತೆಗಳಿದಾವೆ ಮಮತಾ. ಶಬೀರ್, ಈಗ ಯತ್ನಾಳ್ ಅವರು ಯಾಕೆ ಬಂಡೆದ್ರು ಅಂತ ಹೇಳಿದ್ರೆ, ಒಂದು ತನ್ನನ್ನ ಪ್ರಚಾರಕ್ಕೆಲ್ಲ ಬಳಸ್ಕೊಳ್ತಾ ಇದ್ರು, ಹಿಂದೂ ಮತಗಳ ಧ್ರುವೀಕರಣಕ್ಕೆ ಬಳಸ್ಕೊಳ್ತಾ ಇದ್ರು, ಬಟ್ ಸ್ಥಾನ ಕೊಡಬೇಕು ಪಕ್ಷದಲ್ಲಿ ಅಂದಾಗ ಹಿಂದೂ ಮುಂದೆ ನೋಡ್ತಾ ಇದ್ರು ಅನ್ನೋದು ಅವರು ಬಂಡೆ ಹೇಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆಗಿತ್ತು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಸಮಾಧಾನ ನಂತರ, ಬಟ್ ಇದು ತಮಗೆ ಸೂಕ್ತ ಸ್ಥಾನಮಾನ ಸಿಗ್ತಿಲ್ಲ ಅನ್ನುವಂತಹ ನೋವು ಅವರಲ್ಲಿ ಕಾಣಿಸ್ತಾ ಇತ್ತು. ಬಿಕಾಸ್ ಅಟಲ್ ಬಿಹಾರಿ ವಾಜಪೇಯಿ ಅಂತಹ ಲೀಡರ್ನ ಕಾಲದಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದವರು. ಸೊ ಸಹಜವಾಗಿ ಅದೊಂದು ಅಸಮಾಧಾನ ಅವರಲ್ಲಿ ಇತ್ತು. ಅದನ್ನೆಲ್ಲ ಸರಿಪಡಿಸೋ ಕೆಲಸ ಹೆಂಗಾಗ್ತಾ ಇದೆ ಬಿಜೆಪಿ ಹೈಕಮಾಂಡ್ನಿಂದ? ಮತ್ತೆ ಈ ಕೋರ್ ಕಮಿಟಿ ರೀಶಫಲ್ ಮಾಡುವಂತಹ ವಿಚಾರ ಪದೇ ಪದೇ ಮುನ್ನೆಲೆಗೆ ಬಂದು ಹಾಗೆ ಸರಿದು ಹೋಗ್ತಾ ಇದೆ, ಅದ್ರ ಕತೆ ಏನು? ಮಮತಾ ನೋಡಿ, ಈಗ ಸದ್ಯಕ್ಕೆ ಯತ್ನಾಳ್ ಅವರಿಂದ ವರದಿಯನ್ನ ಶಿಸ್ತು ಸಮಿತಿ ಪಡ್ಕೊಂಡಿರುವಂತದ್ದು. ಇದನ್ನ ಬಿಜೆಪಿ ವರಿಷ್ಠರ ಮುಂದೆ ಇಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಈ ಉತ್ತರ ಸಮರ್ಪಕವಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಶಿಸ್ತು ಸಮಿತಿ ಪರಿಶೀಲನೆಯನ್ನ ಮಾಡುತ್ತೆ. ಅದಾದ ಬಳಿಕ ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಹಂತದಲ್ಲಿ ಯತ್ನಾಳ್ ಅವರ ವಿಚಾರದಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ. ಮುಖ್ಯವಾಗಿ ಯತ್ನಾಳ್ ಅವರು ತಮಗೆ ಸ್ಥಾನಮಾನ ಸಿಗದೆ ಇರುವಂತದ್ದು ವಿಚಾರಗಳು ಸೇರಿ ಪಕ್ಷದಲ್ಲಿ ಆಂತರಿಕವಾಗಿ ನಡೀತಿರುವಂತ ಬೆಳವಣಿಗೆಗಳೇನು, ಮತ್ತೆ BS ಯಡಿಯೂರಪ್ಪ ಅವರ ಕುಟುಂಬ ಹೇಗೆ ಪ್ರಭಾವಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಆಯಾಮದ ಮಾಹಿತಿಗಳಿಂದ ಅದೆಲ್ಲವನ್ನು ಕೂಡ ರವಾನಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಒಂದು ಸಲಹೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಯತ್ನಾಳ್ ಅವರು. ಅದೇನು ಅಂದ್ರೆ, ಒಬ್ಬ ನ್ಯೂಟ್ರಲ್ ಲೀಡರ್ ಅನ್ನ ಕರ್ನಾಟಕಕ್ಕೆ ಕಳಿಸಿ ಅಲ್ಲಿರುವಂತ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಇದರ ಜೊತೆಗೆ BY ವಿಜೇಂದ್ರ ಅವ್ರನ್ನ ಏನಾದ್ರು ದೆಹಲಿಗೆ ಕರೆಸಿ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿ ಮುಂದಿನ ತೀರ್ಮಾನ ಏನಾದ್ರು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಎರಡೂ ಕಡೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡ ಬಳಿಕ ಹೈಕಮಾಂಡ್ ಅಂತಿಮವಾಗಿ ತನ್ನ ತೀರ್ಮಾನ ಪ್ರಕಟಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಮಮತಾ. ಧನ್ಯವಾದ ಶಬೀರ್, ನಮ್ಮೆಲ್ಲ ಮಾಹಿತಿಗಾಗಿ.